ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಗುರು ಪುಷ್ಯಾಮೃತ ಯೋಗ ಮಿಥುನ ರಾಶಿಗೆ ಹೇಗಿದೆ? ಗುರು ಬಾಧಕಾಧಿಪತಿ, ಅದರಲ್ಲೂ ವಿಶೇಷವಾಗಿ ನಿಮಗೆ ಕೇಂದ್ರಾಧಿಪತಿ ಕುಟುಂಬ ಸ್ಥಾನದಲ್ಲಿ ಬಂದು ಕುಳಿತಿದೆ. ಅಲ್ಲೆಲ್ಲೋ ಇದೆ ತಳಮಳ ಈ ಒಂದು 18 ದಿನದಿಂದಲೂ. ಆದರೆ ಈ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ ಬರುತ್ತಿದ್ದ ಹಾಗೆಯೇ ಗುರು ಯಾಕೆ ಪುಷ್ಯ ನಕ್ಷತ್ರದಲ್ಲಿ ಉಚ್ಚಂಗತ, ಗುರು ಯಾಕೆ ಮಕರ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ನೀಚ ಅಂತ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಸ್ವಲ್ಪ ಹಿಂದಿನ ಸಂಚಿಕೆಗಳಿಗೆ ಹೋಗಿ ನೋಡ್ತಾ ಇರಿ. ಆದಷ್ಟು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಈ ಒಂದು ನಮ್ಮ ಮಾಲಿಕೆಯನ್ನು ಶೇರ್ ಮಾಡಿ. ಅವ್ರಿಗೂ ಎಲ್ಲೂ ಇದೊಂದು ಒಳ್ಳೆ ಉಪಯೋಗ ಆಗುತ್ತೆ. ನಮ್ಮ ವೈದಿಕ ಮನಸ್ಸಿನ ಹಿತ ಹಿಡಿತ, ಮನಸ್ಸನ್ನು ನಿಯಂತ್ರಿಸೋದು ಹೇಗೆ, ಮನಸ್ಸನ್ನು ಗೆಲ್ಲೋದು ಹೇಗೆ, ಮನಸ್ಸನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಇದೇ ಶನಿವಾರದ ಸಂಚಿಕೆಯಲ್ಲಿ ದಯಮಾಡಿ 100% ಫಲ ನೆನಪಿಟ್ಟುಕೊಳ್ಳಿ. ಮನಸ್ಸನ್ನ ನಿಯಂತ್ರಿಸೋದು ಹೇಗೆ ಅಂತ ವಸಿಷ್ಠರು ಹೇಳ್ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರಾವಣಾಷ್ಟಕಂ, ಮಂಡೋದರಿ, ವೈದವ್ಯ ನೋಡಿ. ರಾವಣಾಸುರನ ಸುಟ್ಟರೂ ಕೂಡ ಇವತ್ತಿಗೂ ಚಿತೆ ಆರಿಲ್ಲ, ಬೆಂಕಿ ಹಾಗೆ ಇದೆ. ಅದಕ್ಕೆ ಮಂಡೋದರಿ ವೈದವ್ಯ ಅಲ್ಲ ಅನ್ನೋದನ್ನ ಹೇಳಿದೆ. ಪಂಚಮಹಾ ಪತಿವ್ರತೆಯರಲ್ಲಿ ಒಬ್ರು. ನೀವು ಆಗ್ಬೇಕು ಹಾಗೆ, ನಿಮ್ಮ ಕುಟುಂಬವೂ ಹಾಗೆ ಇರಬೇಕು. ನೀವು ನನ್ನ ಹತ್ರ ಬರಬಾರ್ದು. ಡೈವರ್ಸ್ ವಿಚಾರ ಮಾತಾಡ್ಕೊಂಡು ನೊಂದ್ಕೊಂಡು ಗಂಡ ಹೀಗಂದ, ಹೆಂಡತಿ ಹೀಗಂದ, ಅಲ್ಲೊಂದು ಅಪ್ಕೊಳ್ಳಿ, ಆಯ್ತು ಬಿಡೋ ಪುಟ್ಟ, ಆಗಿದ್ದಾಗೋಯ್ತು. ನಮ್ಮ ಮಗು ಒಂದು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡು. ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ಸಂಬಂಧ, ಗೆಳತನ ಇಟ್ಕೋಬಿಟ್ಟ ಏನ್ ಮಾಡ್ತೀರಿ ಹೇಳಿ? ಕರೆಕ್ಟಾಗಿ ಹೇಳಿ. ನಮ್ಮ ಮಗ ಏನ್ ಮಾಡ್ತೀರಿ? ಬಿಡಿಸಕ್ ನೋಡ್ತೀರಿ, ಕರ್ಕೊಂಡು ಬಂದು ಬುದ್ಧಿ ಹೇಳ್ತೀವಿ. ಹೌದಲ್ವ? ಅದ್ ನಮ್ದಲ್ಲ ಕಣೋ, ನಾವ್ ಆ ಥರ ಮಾಡಬಾರ್ದು ಕಣೋ. ಕರೆಕ್ಟ್ ಅಲ್ವಾ? ಮಗಳು ಅಷ್ಟೇ, ಗೊತ್ತೋ ಗೊತ್ತಿಲ್ಲದೆ ಯಾವುದೋ ಒಂದು ಪೆದ್ದು ಗೆಳತನ ಅಲ್ಲೊಂದು ಆಗ್ಬಿಟ್ಟಿದೆ. ಯೋಚಿಸ್ತೀವಿ, ವಿಮರ್ಶಿಸ್ತೀವಿ, ಆಕೆ ಗೈಡೆನ್ಸ್ ಮಾಡ್ತೀವಿ. ಬೇಡ ಕಣೋ, ಇದು ಮದುವೆ ಆದ್ರೆ ನೋವು ಕಣೋ, ಏನಕ್ಕೂ ಇಲ್ಲದೆ ನಿಂತ್ಕೋತೀಯ ಕಣೋ. ಹೌದಲ್ವಾ? ನಿಮ್ಮ ಬದುಕಿನ ಸಂಗಾತಿ ಕೂಡ ಆ ಥರದೊಂದು ಆದಾಗ ಅದನ್ನ ದೊಡ್ಡದಾಗಿ ತಗೋಬಿಡಿ. ನನ್ನ ಮಗಳು ಅನ್ಕೊಳ್ಳಿ, ಮೊದಲನೇ ಮಗಳು. ನನ್ನ ತಪ್ಪೇನು ಅಂತ ಮನ್ಸಲ್ಲಿ ನೋಡಿ. ನನ್ನ ಮನೆಯಲ್ಲಿ ಕರೆಕ್ಟಾಗಿ ನಾನಿದ್ದಿದ್ದೆ, ನನ್ನ ಮಗು ಆ ಥರ ಹೋಗ್ತಿದ್ದ. ತುಂಬಾ ಪ್ರೀತಿ ವಿಶ್ವಾಸ ತೋರಿಸೋ ಧರ್ಮಪತ್ನಿ ಈ ಥರ ಮಾಡ್ತಾಳ, ಹೋಗ್ತಾಳ. ಕೊರತೆ ಕೊಟ್ಟಿದ್ರೆ ಹೋಗ್ತಿದ್ಲ. ಸರಿ, ಹಂಗೂ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಬುದ್ಧಿ ಹೊಲಸು ಬುದ್ಧಿ, ನಾಯಿ ಬುದ್ಧಿ ನಮ್ದು. ಏನೇ ಮಾಡಿದ್ರು ಮೂತಿ ತಗೊಂಡೋಗಿರ್ತೀವಿ. ಇಟ್ಟು ಬಿಟ್ಟಿದೆ, ಸರಿ, ಕರ್ಕೊಂಡು ಬಂದು ಗೈಡೆನ್ಸ್ ಮಾಡೋಣ, ಆಯ್ತು ರೀ, ಸರಿ. ಅಲ್ಲೊಂದು 42 ದಿನ ಕೆಲವೊಂದು ಗೌರಿ ಪೂಜೆಗಳಿದೆ. ಮಿನಿಮಮ್ ಒಂದು 11 ದಿನದ ಒಂದು ಗೌರಿ ಪೂಜೆ ಇದೆ. ಶಿವ ಪಾರ್ವತಿ, ಗೌರಿ ಕಲ್ಯಾಣ ಇಂಥದ್ದನ್ನ ಮಾಡಿಸಿ ಆಕೆಗೆ ಒಂದು ಅರಿಶಿನ ಅಭಿಷೇಕ ಇದೆಲ್ಲ ಮಾಡಿಸಿ ಹಪ್ಕೊಂಡ್ರೆ ಸಾಕು. ನನ್ನ ಮಗು ಈಗ ಮಗಳನ್ನ ಹಪ್ಕೊಳ್ಳಿಲ್ವಾ ನೀವು? ನಿಮ್ಮ ಮಗ ಮಾಡೇ ಇಲ್ವಾಗಾದ್ರೆ, ನಿಮ್ಮ ಮಗಳು ಮಾಡಿರ್ಲಿಲ್ವಾ, ಹೋಗಿರ್ಲಿಲ್ವಾ? ಮನಸ್ಸು ಕೆಟ್ಟಿದೆ, ದೇಹದ ಬಗ್ಗೆ ಗಮನ ಕೊಡ್ಬೇಡಿ. ಹಾಗೋಗ್ಬಿಟ್ಟಿದೆ. ನನ್ನ ಪತ್ನಿ, ನನ್ನ ಗಂಡ, ನನ್ನ ಮಗ ಮಾತ್ರ ಮಗ, ನನ್ನ ಮಗಳಿಗೆ ಮಾತ್ರ ಒಂದ್ ಲೆಕ್ಕ. ಸೊಸೆ ಆದ್ರೆ, ಹೆಂಡತಿ ಆದ್ರೆ, ಗಂಡ ಆಗ್ಬಿಟ್ರೆ ಕ್ಷಮಿಸಿಬಿಡಿ. ಮಗಂದು ಕ್ಷಮಿಸಿದ್ರು ಇತ್ತಾನೆ, ಮಗಳದು ಕ್ಷಮಿಸಿ ಅಪ್ಕೊಂಡ್ರು ಇತ್ತಾನೆ. ಹೌದಲ್ವಾ? ಗುರು ಶುಕ್ರ ಸೇರಿದೆ ಮಕ್ಕಳೇ, ಗುರು ಶುಕ್ರ ಸೇರಿದೆ ಅದ್ಭುತವಾಗಿ. ಅದರ ಅರ್ಥ ಏನ್ ಗೊತ್ತಾ? ನಾವೆಲ್ಲರೂ ತಪ್ಪು ಮಾಡಿದ್ದೇವೆ. ಪ್ರಮಾಣವಾಗಿ ಹೇಳ್ತೇನೆ, ಖಂಡಿತ ನಾನು ತಪ್ಪು ಮಾಡಿದ್ದೇನೆ. ಏನು ಆಸೆನೇ ಬಂದಿರಲ್ವಾ? ನೋಡೇ ಇರಲ್ವಾ? ಹುಟ್ಟೇ ಇರಲ್ವಾ? ತಿಂದೇ ಇರಲ್ವಾ? ಪ್ರಪಂಚದಲ್ಲಿ ಕೆಟ್ಟದ್ದಿಲ್ಲ ಅಂದರೆ ಸೃಷ್ಟಿಯೇ ಇಲ್ಲ. ಗೊತ್ತಿದೆಯಾ? ಏನಾಯ್ತು? ಅದನ್ನು ದೊಡ್ಡದು ಮಾಡಿ ಫ್ಯಾಮಿಲಿ ಕೋರ್ಟ್ಗಳು ಎಳ್ಕೊಂಡು ಹೋಗ್ಬಿಟ್ಟು ಅಸಹ್ಯ ಮಾಡ್ಕೊಂಡು ಅಭಾಸ ಮಾಡಿಕೊಂಡು ಆ ತುಂಬಿದ ಜನಗಳ ಮಧ್ಯೆ, ಪರಿವಾರದ ಮಧ್ಯೆ ಇವತ್ತೇನು ಮಾಡಿಟ್ಟೆ. ಹಂಗೂ ಆಗ್ತಿಲ್ಲ. ಈ ನಾಯಿ ಬಾಲ ಡೊಂಕು ಕೆಲವರು ಇರ್ತಾರೆ, ನನ್ನಂತವರೇ ಅಂತ ಇಟ್ಕೊಳ್ಳಿ, ಪಕ್ಕಕ್ಕೆ ತೆಗೆದಿಟ್ಬಿಡಿ. ಹೋಗಪ್ಪ,
ನೀನು ಊರು ಗುರೂಜಿ ಆಗಿದ್ದು ಬಿಡು, ನನಗಂತೂ ಸಂಸಾರಕ್ಕಿಲ್ಲ, ನೀನು ಬೇಡ, ಹೋಗ್, ಏನೋ ಬದುಕೋ, ಹೋಗ್, ನೀನೇನೋ ಮಾಡ್ಕೊ, ಡನ್. ನಾಯಿವೆಲ್ಲ ಡೊಂಕುಗಳು ಇರ್ತವೆ ಕೆಲವು, ಎಷ್ಟು ಹೇಳಿದ್ರು ಕೇಳಲ್ಲ, ಬಿಟ್ಟು ಬಿಡಿ, ಬೇಡ ಅದನ್ನ ರಚ್ಚ ಮಾಡಿ ಹೊಡೆಯೋದು ಬಡಿಯೋದು ಇನ್ನೊಂದಷ್ಟು ಬೇಡ ಮಕ್ಕಳೇ, ಬೇಡ ಮಕ್ಕಳೇ, ಅಸಹ್ಯ. ನಿಮ್ಮ ಪತ್ನಿಯನ್ನು, ಒಂದು ಹೆಣ್ಮಗುಗೆ ನೋವು ಕೊಡ್ಬೇಡಿ, ಒಂದು ಮಗನಿಗೂ ನೋವು ಕೊಡ್ಬೇಡಿ, ನಿಮ್ಮ ಮಗಳಿಗೆ ನೋವು ಕೊಟ್ಟಾಗೆ ಅದು. ಸ್ಮಾರ್ಟ್ ಮಕ್ಕಳಿದ್ದು ಬಿಟ್ರೆ ಅಂತೂ ಇದು ಎಷ್ಟು ದೊಡ್ಡ ಘೋರ ಅತಿ ಘೋರ ಪ್ರಭಾವ ಮನಸ್ಸಿನ ಮೇಲೆ ಬೀರುತ್ತೆ ಗೊತ್ತಾ. ಗುರು ಶುಕ್ರ ಸೇರಿದೆ, ಮೋರ್ ಡೈವರ್ಸಸ್, ದೀಸ್ ಕೈಂಡ್ ಆಫ್ ಸ್ಟಫ್ ವಿಲ್ ಹ್ಯಾಪನ್. ಪ್ರತಿ 10ರಲ್ಲಿ 7 ಜನಕ್ಕೆ ಬರೆದಿಟ್ಟುಕೊಳ್ಳಿ. ಕೈವಾರ ತಾತಯ್ಯ ಆಗಲೇ ಹೇಳಿಬಿಟ್ಟಿದ್ದಾರೆ, ತಪ್ಪು ತಿಳ್ಕೋಬೇಡಿ ಆಯ್ತಾ. ಒಬ್ಬ ಶುದ್ಧ ಪುರುಷ ಇರುವುದಿಲ್ಲ, ಒಬ್ಬ ಶುದ್ಧ ಸ್ತ್ರೀ ಇರುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗಲೇ ಹೇಳಿಬಿಟ್ಟಿದ್ದಾರೆ. ಬೂದುಗನ್ನಡಿ ಹಿಡಿದುಕೊಂಡು ಹುಡುಕಿದರು ಶುದ್ಧ ಪುರುಷ ಶುದ್ಧ ಸ್ತ್ರೀ ಅನ್ನತಕ್ಕಂಥವನು ಅವಳು ಇರುವುದಿಲ್ಲ. ಎಂಥ ಪಾಯಸ ಇದ್ರು ಇನ್ನು ನೋಡೋದೆ ಅದ್ ನೋಡೋದೇ ತಪ್ಪು, ಬಯಸೋದೇ ತಪ್ಪು. ನಮ್ಮ ಮನಸ್ಸು ಅಲ್ಲಿಗೆ ನಾವು ಶುದ್ಧನ ನೋಡೇ ಇಲ್ವಾ, ನಾವು ಬಯಸೇ ಇಲ್ವಾ ನಾವು. ಖಂಡಿತ ಹೀರೋ, ನನ್ನ ಹೀರೋ ಅವ್ರು ಗೊತ್ತಾ, ಯಾವುದೋ ಫಿಲಮ್ನಲ್ಲಿ ನೋಡ್ಕೊಂಡು ಅಂತ ನೋಡಿದ್ದಾನೆ. ಎಲ್ರಿಗೂ ಒಂದು ಹೀರೋ ಇರ್ತಾರೆ, ಎಲ್ರಿಗೂ ಒಂದು ಹೀರೋ. ನನ್ನ ಆಕೆಗೂ ಒಂದು ಹೀರೋ ಕರ್ಕೊಂಡೋಗಿ ತೋರಿಸಿದೆ ಆ ಹೀರೋನ. ಆ ಆನಂದ ನೋಡಬೇಕಿತ್ತು. ಇಷ್ಟು ದಿನ ನಾನು ಇದ್ದಿದ್ದು ವೇಸ್ಟ್ ಅನ್ನಿಸ್ಬಿಡ್ತು. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ಅಲ್ಲಿಗೆ ನಾನೇನು ಮಾಡೇ ಇಲ್ವಾ, ಹೀರೋನ್ ತೋರಿಸಿದ ತಕ್ಷಣ ಅಂತ. ನೋಡಿ ಸರ್, ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಮರ್ತೇ ಬಿಟ್ಟಿದೆ, ಅದಿರುತ್ತೆ ಬಿಡಿ ಅಂತ ನಗ್ತಿದ್ರು ಆ ಹೀರೋ. ಇವತ್ತಿಗೂ ಅದನ್ನ ನೆನೆಸ್ಕೊತೇನೆ. ಅವಾಗ ಹೊಟ್ಟೆನಲ್ಲಿ ಬೆಂಕಿ ಇಟ್ಟಾಗ ಆಗುತ್ತೆ ನೆನೆಸ್ಕೊಂಡ್ರೆ. ಅದಿರುತ್ತೆ ನಮಗೂ ಕೂಡ. ಪುರುಷ ಅಹಂ ಅಂತ ಇರುತ್ತೆ ಎಲ್ರಿಗೂ. ನೋಡ್ದು ಅಷ್ಟು ನಾನೇ ನಿಜವಾದ ಹೀರೋ ಅಲ್ವಾ ಅಂತ ಹೇಳ್ಬಿಟ್ಟು ಇರುತ್ತೆ. ಅದರಿಂದ ಅವೆಲ್ಲ ಏನೇನೋ ಮಾಡ್ಕೋಬೇಡಿ ಮಕ್ಕಳೇ. ಗುರು ಶುಕ್ರ ಇರ್ಲಿ. ಬರೋಣ ಮಿಥುನ ರಾಶಿಗೆ. ಈ ಒಂದು ಗುರು ಪುಷ್ಯಾಮೃತ ಯೋಗ ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಧನಸ್ಥಾನ, ವಿಚ್ ಈಸ್ ಆಸ್ಪೆಕ್ಟಿಂಗ್ ಯುವರ್ ಅಷ್ಟಮ ಭಾವ. ಬ್ಯೂಟಿಫುಲ್. ಹೊಡೆದಾಕ್ಬಿಡುತ್ತೆ. ನಿಮಗೇನೇನು ಕೆಟ್ಟದ್ದು ನಡೆಯಬೇಕಿತ್ತೋ ಷಷ್ಠ ಭಾವವನ್ನ ನೋಡ್ತಿದೆ. 6ನೇ ಮನೆ ದುಷ್ಟ ಸ್ಥಾನ. ವೃಣನೂ ಇರಲ್ಲ, ಋಣನೂ ಇರಲ್ಲ. ಆರೋಗ್ಯ ಚೇತರಿಕೆ, ವ್ಯವಸ್ಥೆ ಚೇತರಿಕೆ. ಅಲ್ಲಿ ನೋಡಿ ಯೋಗಕಾರಕ ಶುಕ್ರ, ಅದ್ರ ಜೊತೆಲಿ ಗುರು, ಅದ್ರ ಜೊತೆಲಿ ಚಂದ್ರ, ಅದ್ರ ಮೇಲೆ ಹೋಗತಕ್ಕಂಥ ಈ 18ನೇ ತಾರೀಕಿಂದ ಪುಷ್ಯ ನಕ್ಷತ್ರ. ಆ ಪುಷ್ಯ ನಕ್ಷತ್ರಕಾರಕ ಭಾಗ್ಯಾಧಿಪತಿ ಶನಿ, ವಿಚ್ ಈಸ್ ಆಸ್ಪೆಕ್ಟಿಂಗ್ 10th ಅಲ್ಲಿದ್ದಾನೆ. ಸೂಪರ್. ಅಲ್ಲಿ ನೋಡಿ ಕುಜ 11ನೇ ಮನೆ, ಮಿತ್ರಕಾರಕ ಸೂರ್ಯ ನಿಮ್ಮ ಮನೆ, ಬುಧ ನಿಮ್ಮ ಮನೆಯಲ್ಲೇ ಇದ್ದಾನೆ. ಆಗ ಬುದ್ಧಿಕಾರಕ, ನಿಪುಣಕಾರಕ, ಬುಧಾದಿತ್ಯ ಯೋಗಕಾರಕ, ಗಜಕೇಸರಿ ಯೋಗ. ಅಯ್ಯೋ, ಐಶ್ವರ್ಯ ಅನ್ನೋದು ನಿಮ್ಮ ಮನೇಲಿ ತುಳ್ಕೊತ್ತೆ ಕರೆಕ್ಟಾಗಿ ನೀವು ಬಳಸ್ಕೊಂಡ್ರೆ. ಆದ್ರೆ ಡೈವರ್ಸ್ ಸಮಸ್ಯೆಗಳಿತ್ತು ಅಂದ್ರೆ ಉಲ್ಪಣ. ಮಕ್ಕಳಿಲ್ಲದವರಿಗೆ ಟ್ರೀಟ್ಮೆಂಟ್ ಮೂಲಕ ಮಕ್ಕಳ ಪ್ರಯತ್ನ ಮಾಡೋವರೆಗೂ ಒಂದು ವಿಸ್ಮಯ. 6 ವರ್ಷ, 12 ವರ್ಷ, 18 ವರ್ಷ ಈ ತರ ಲೇಟ್ ಆಗ್ಬಿಟ್ಟಿದೆ ಗುರುಗಳೇ. ನಮಗಾಗುತ್ತಾ ಇಲ್ವಾ? ಟ್ರೈ ಮಾಡಿ ನೋಡಿ. 100%. ಯಾಕಂದ್ರೆ ಗುರು ಶುಕ್ರ ಅಲ್ಲಿ ಸೇರಿರೋದ್ರಿಂದ ನ್ಯಾಚುರಲ್ ಮಕ್ಕಳಿಲ್ಲದವರಿಯ ಮನೆಯ ಒಂದು ಸೌಭಾಗ್ಯ ವೃದ್ಧಿ ಆಗಿಬಿಡುತ್ತದೆ. ಎಷ್ಟು ದಿನ ಏನೋ ಒದ್ದಾಡ್ತಿದ್ರಿ, ಸಾಲ ಸೋಲ, ಕಮಿಟ್ಮೆಂಟ್, ಗೌರವ, ಇನ್ನೊಂದು ಆರೋಗ್ಯ, ಅಷ್ಟಮ, ಏನೋ ಒಂದು ಮಾಂತ್ರಿಕತೆ, ತಾಂತ್ರಿಕತೆ, ಏನೋ ಭಯ, ಏನೋ ಗಾಬರಿ, ಇವು ಎಲ್ಲದರಿಂದಲೂ ಹೊರಗಡೆ ಬರ್ತೀರ. 100% ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಟ್ರಾವೆಲ್. ಈ 60 ದಿನ ಯಾವ್ದಾದ್ರು ವಿದೇಶಕ್ಕೆ ಹೋಗಿ ಬರೋ ಯೋಗ ಇದೆ. ಒಂದಷ್ಟು ಬಂಗಾರ ಬರುತ್ತೆ. ಹೌದೋ ಅಲ್ವೋ ಹೇಳಿ, ನಡೀತಿದ್ಯಾ ಇಲ್ವಾ ಹೇಳಿ. ಒಂಥರ ಸುಪ್ರೀತ ಸಂಪ್ರೀತ, ಅದರಲ್ಲೂ ದಶಾಭುಕ್ತಿಗಳೇನಾದ್ರೂ ಫೇವರಬಲ್ ಇತ್ತು, ಇಂಥ ಯೋಗಗಳು ಕೂಡ ಬಂದಾಗ ಇದೊಂದು ಹೆಂಗೆ ಅಂದ್ರೆ, ಫಸ್ಟೇ ಹೋಳಿಗೆ ಮೇಲೆ ಒಂದು ಲಡ್ಡು ಮೇಲೆ ಇನ್ನೊಂದಷ್ಟು ತೆಂಗಿನ ಹಾಲು ಹಾಕದಾಗೆ ಹೆಂಗಿರುತ್ತೆ. ಹೋಳಿಗೆ, ತುಪ್ಪ, ತೆಂಗಿನ ಹಾಲು, ವಿಸ್ಕಿ ತಿಂತಿದ್ರೆ ಚಿರೋಟಿ ಲಾಡು ಅಂತ. ನಮಗೆ ಚಿಕ್ಕ ಮಕ್ಕಳಲ್ಲಿ ಚಿರೋಟಿ ಲಾಡು ಗೊತ್ತೇನೋ? ಕುಚಲಾಂಬನಲ್ಲಿ ಮದುವೆ ಮಾಡಿಸಿದ್ದು ನನ್ನ ಮಗನಿಗೆ. ನಮ್ಮ ಅಜ್ಜ ಹೇಳ್ತಾ ಇದ್ದಿದ್ದು, ನನ್ನ ಮಗನಿಗೆ ಕುಚಲಾಂಬ. ಆವತ್ತು ಕುಚಲಾಂಬದಲ್ಲಿ ಮದುವೆ ಮಾಡಿದ್ರೆ ತುಂಬಾ ಬಾರಿ ಶ್ರೀಮಂತರು ಜಯನಗರದಲ್ಲಿ.
ನೀವು ನಂಬೋಲ್ಲ, ನಾನು ದೊಡ್ಡವನಾದ್ಮೇಲೆ ಹುಡ್ಕೊಂಡು ಕುಚಲಾಂಬ ಹೆಂಗಿರುತ್ತೆ ಅಂತ ಹೋಗಿದ್ದೆ. ನೋಡ್ಕೊಂಡು ಬಂದು ಇರುತ್ತಾ, ಇವತ್ತು ಬಿಡಿ ಗಲ್ಲಿ ಗಲ್ಲಿನಲ್ಲೂ ಕುಚಲಾಂಬ ಅಪ್ಪ ಬಂದ್ಬಿಟ್ಟಿದ್ದಾರೆ. ಹೌದು, ಸಿಕ್ಕಾಬಟ್ಟೆ. ನಮ್ಮ ನಟ ವಿಷ್ಣುವರ್ಧನ್ ಅವ್ರು ಕೂಡ ಕುಚಲಾಂಬದಲ್ಲೇ ಮದುವೆ ಆಗಿರೋದು. ಬೆಳೆದ ಮೇಲೆ ಕಾಲೇಜ್ಗೆ ಹೋಗುವಾಗ ಅದೊಂದು ಹುಚ್ಚು, ಕುಚಲಾಂಬ ಅಂತಿತ್ತು ಅಜ್ಜ, ಕುಚಲಾಂಬ ಅಂತಿತ್ತು. ಅದ್ ಹೆಂಗಿರುತ್ತೆ ನೋಡ್ಬೇಕು, ಅದೆಷ್ಟು ದುಡಿದಿರುತ್ತೆ. ಅಮ್ಮ ಕೂಡ ಹಾಗೆ, ನಾವು ಇದ್ದದ್ದು ಗುಡಿಸ್ಲಿ ಮನೆ ಅಲ್ವಾ. ಕುಚಲಾಂಬ ನಡೆಯುತ್ತೆ ನಮಗೆ ಮಿಥುನ ರಾಶಿ, ಕುಚಲಾಂಬ ಮದುವೆ. ಅಂಥದೊಂದು ಗತ್ತು, ಅಂಥದೊಂದು ಗೌರವ ಅಂತ. ಅರೆ ಪಂಡಗ ಅಪ್ಪ, ದಶಾಭುಕ್ತಿ ಫೇವರಬಲ್ ಅಂಡ್ ಆಲ್ಸೋ ದಿಸ್ ನಡಿಲೇಬೇಕು ಮಿಥುನ ಲಗ್ನಕ್ಕೆ 60 days. ವಾಟ್ ಎವರ್ ದಶಾಭುಕ್ತಿಗಳಿದ್ರೆ ಅರ್ಧವಾದ್ರೂ ನಡಿಬೇಕು. ದುರ್ದಶೆ, ಪಾಪಕರ್ತರಿ ದಶೆ ಇದ್ರು ಕೂಡ ಇದು ಹೆಂಗೆ ಅಂದ್ರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟಿದ್ದೀವಿ, ICU ಇದ್ದೀವಿ, ಸೂಪರ್ ಆಗಿ ಮೊದಲು ಬಿದ್ದಿರೋದೇಟು. ಒಳ್ಳೊಳ್ಳೆ ಡಾಕ್ಟರ್ಗಳು, ಸೂಪರ್ ಸ್ಪೆಷಲಿಸ್ಟ್ಗಳು ಬಂದು ನಮ್ಮನ್ನ ನೋಡ್ತಿದ್ದಾರೆ, ಮಾತಾಡಿಸ್ತಿದ್ದಾರೆ. ಎಲ್ಲವೂ ಏನಿಲ್ಲ ಅನ್ನತಕ್ಕಂಥ ಒಂದು ಭಾವ. ತುಂಬಾ ಅದ್ಭುತವಾಗಿರತಕ್ಕಂಥದ್ದು ಮಿಥುನ ರಾಶಿ. ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು ಬ್ಯೂಟಿಫುಲ್. ಸ್ವಲ್ಪ ವಿಪರೀತ ಬುದ್ಧಿ ಒಂದ್ ಸ್ವಲ್ಪ ಓಡುತ್ತೆ, ಜಾಗ್ರತೆ. ಡೈವರ್ಸ್ ವಿಚಾರಗಳಿದ್ರೆ ಒಡೆದು ಬಿಡುತ್ತೆ, ಜಾಗ್ರತೆ. ಸ್ವಲ್ಪ ಸೋತು ಬಿಡಿ. ಯಾಕಂದ್ರೆ ಸೂರ್ಯ ಕುಜನ್ ಸಾರದಲ್ಲಿ ವ್ಯಗ್ರಂ ವೀರಂ ಉಗ್ರಂ ವೀರಂ, ವ್ಯಗ್ರಂ ವೀರಂ ಅಂತ ಹೇಳ್ತಾನೆ. ವಿಪರೀತ ಬೇಕು. ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನಿಂದಲೇ ಅಂತ ಇದೆಲ್ಲ ಶುರು ಆಗ್ತಕ್ಕಂಥದ್ದೆಲ್ಲ ಅವೆಲ್ಲ ಬೇಡ, ಅವೆಲ್ಲ ಬೇಡ. ಮನೇಲಿ ಇಲ್ಲ ಮಕ್ಕಳೇ, ಚಪ್ಪಲಿ ಬಿಟ್ಟ ಮೇಲೆ ಒಳಗಡೆ ಬಂದ್ಮೇಲೆ ಅದೆಲ್ಲ ಇಲ್ಲ. ನಾನು ಯಾರು ಅನ್ನೋದು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ವಿ. ಊರಿಗೆ ಅರಸನಾದರೂ ಮನೆಗೆ ಬಂದ್ಮೇಲೆ ಅಮ್ಮನ ಮಗ, ನನ್ನ ಪತ್ನಿಗೆ ನಾನು ಗಂಡ, ನನ್ನ ಮಗಳಿಗೆ ನಾನು, ನನ್ನ ಮಗನಿಗೆ ನಾನು ತಂದೆ, ನನ್ನ ಅಕ್ಕನಿಗೆ ನಾನು ತಮ್ಮ. ಕುತ್ಕೊಳ್ಳೋ ಅಂದ್ರೆ ಕುತ್ಕೋಬೇಕಷ್ಟೆ. ಆ ದೌಲತ್ತೆಲ್ಲ ಅವೆಲ್ಲ ಇಲ್ಲ. ನೀವೆಲ್ಲ ನೋಡಿದ್ದೀನಿ. ಇದೊಂದು ಬದಲಾಗ್ತಕ್ಕಂಥದ್ದು ಮಾಡಿ. ದಯಮಾಡಿ ಎಲ್ಲಿಯಾದ್ರೂ ಸೀತಾರಾಮ ಕಲ್ಯಾಣ, ಗೌರಿ ಕಲ್ಯಾಣ, ಶಿವಪಾರ್ವತಿ ಕಲ್ಯಾಣ, ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣ ಇಂಥದ್ದು ಮಾಡಿಸ್ತಿದ್ರೆ ಪಾಲ್ಗೊಳ್ಳಿ. ಹಾಗೆಯೇ ಸ್ವಲ್ಪ ಎಡವಟ್ಟು ವ್ಯಕ್ತಿಗಳ ಒಂದು ದೋಷ ಉಂಟು, ನಿಮ್ಮ ಮೇಲೆ ಅಪವಾದ ಬರೋದೊಂದುಂಟು. ಸಂಬಡಿ ವಿಲ್ಲೇಟ್, ಕೋತಿ ಚೆನ್ನಾಗಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ಬಿಡುತ್ತಂತೆ ಅನ್ನೋ ತರ ನಿಮ್ಮ ಜೊತೆಲಿ ಏನೋ ಇದೆ. ಸಪ್ತಮದಲ್ಲಿ ನವಾಂಶದಲ್ಲಿ ತೋರಿಸ್ತಿರೋದು ಬೇರೆ ಏನೋ ಇದೆ. ಇಫ್ ಪಾಸಿಬಲ್ ಎಲ್ಲಿಯಾದ್ರೂ ಸುದರ್ಶನ ಹೋಮ, ನರಸಿಂಹ ಹೋಮ, ಮೃತ್ಯುಂಗಿರ ಹೋಮ, ದುರ್ಗಾ ಹೋಮ ಈ ತರದ್ದು ನಡೀತಿದ್ದರೆ, ಚಂಡಿಕಾ ಹೋಮ, ಹೋಮ ಯಾಗ ಅಲ್ಲ, ದೇವಸ್ಥಾನಗಳೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಪಾಲ್ಗೊಳ್ಳಿ. ನೋಡಿ, ನನ್ನ ಕಾಳಿಕಾಲಯ ಹಲಸೂರು ಸೋಮೇಶ್ವರ ದೇವಸ್ಥಾನದ ಹತ್ರ ಒಂದು ಮಾರ್ಕೆಟ್ ಇದೆ, ಅಲ್ಲೊಂದು ಕಾಳಿಕಾಲಯ. ಅಲ್ಲಿ ಪ್ರತಿ ತಿಂಗಳು ಒಂದು ಚಂಡಿಕಾ ಹೋಮ ಇದೆ, ಹೋಗಿ ಪಾಲ್ಗೊಳ್ಳಿ. ನಾವು ಹೋಗ್ತಿದ್ದೆ, ಈಗ ಬಿಸಿ ಬೀಳಲ್ಲ ನೀವು, ನನ್ನನ್ನು ನೆಮ್ಮದಿಯಾಗಿ. ಸೊ ಅದರಿಂದ ಅಮ್ಮ ಅಂತ ದೂರದಿಂದ ನಮಸ್ಕಾರ ಹಾಕೋತಿರ್ತಾನೆ. ಇಲ್ಲ, ನಮ್ಮ ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ, ಅಲ್ಲಿಯೂ ಅಷ್ಟೇ ಪ್ರತಿ ಅಮಾವಾಸ್ಯೆ ವಿಶೇಷವಾಗಿ ಒಂದು ಹೋಮ. ನೋಡಿ, ಅಂಥದ್ರಲ್ಲಿ ಹೋಗಿ ಬನ್ನಿ. ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ಕುತಂತ್ರ ಒಂದುಂಟು. ವೆರಿ 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 ಕೇರ್ಫುಲ್, ಜಾಗ್ರತೆ. ಭೂಮಿ ಮನೆ ತಗೊಳ್ಳೋದು ಮಾಡೋದು ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ, ಅದೊಂದು ನೋಡ್ಕೊಳ್ಳಿ. ಆಯ್ತು ಅಂದ್ರೆ ಒಂದು ದುರ್ಗಾ ದಿಗ್ಬಂಧ ಮನೆಯಲ್ಲಿ ಇಷ್ಟು ಒಳ್ಳೇದಾಗ್ಬೇಕಾದ್ರೆ ಎಲ್ರಿಗೂ ಹಿಂಗ್ ಬಿದ್ಬಿಡುತ್ತೆ. ನೀವು ನೋಡಿ, ಯಾರಾದ್ರೂ ಒಂದು ಇವತ್ತು ದುರಂಧರ್ ಹೀರೋ ನೋಡಿ ಏನಾಗಿದ್ದಾನೆ ಅಂತ. 2 ಮೂವಿ ಅವನು ಪಟ್ಟಿರೋ ಕಷ್ಟ, 4.5 ವರ್ಷ ಕಡಿಮೆ ಅಂದ್ರು ಪಟ್ಟಿರೋ ಕಷ್ಟ. ಏನೇನೋ ಹೇಳ್ಕೊಂಡ್ಬಿಟ್ಟು ಬ್ಯಾನು, ಇನ್ನೊಂದು ಕತೆ. ಬೆಳೆದ ತಕ್ಷಣ ಈಗ ನಮ್ಮ ದೊರೆ, ನಮ್ಮ ರಾಜ್ಯದ ದೊರೆ, ನಿರ್ಧಾರಗಳು ಸರಿಯಾ ತಪ್ಪಾ ಒಳ್ಳೇದು ಬೇರೆ. ಅಲ್ಲಿ ಒಳಗಡೆಯೇ ಹೊರಗಡೆಯೋ ಏನೇನೋ. ಹೌದು, ಆ ಸ್ಥಾನವೇ ಹಾಗೆ. ನಿಮ್ಮನ್ನ ಯಾರು ಕುತ್ಕೊ ಅಂದ್ರು, ನಿಮ್ಮನ್ನ ಯಾರು ಹೋಗಿ ಒಪ್ಕೊಂಡ್ರು. ಆ ಸ್ಥಾನಕ್ಕೆ ಬಂದ್ಮೇಲೆ ನೀವು ಕಂಪ್ಲೇಂಟ್ ಮಾಡೋ ಆಗಿಲ್ಲ. ಅತ್ತಿಗೆ ಆದ್ಮೇಲೆ ತಗೋಬೇಕು, ಅಣ್ಣ ಆದ್ಮೇಲೆ ತಗೋಬೇಕು, ಸಿಂಪಲ್. ಅಮ್ಮ ಆದ್ಮೇಲೆ ತಗೋಬೇಕು. ಮನೆಗೆ ಯಜಮಾನ ಆದ್ಮೇಲೆ ಮನೇಲೆ 4 ಜನಕ್ಕೆ ತಗೋಬೇಕು. ಇನ್ನು ರಾಜ್ಯಕ್ಕೆ ದೇಶಕ್ಕೆ
ಇನ್ನು ದೇಶದ ದೊರೆ ಕತೆ ಕೇಳಿ ನೀವು, ಇದ್ದಿದ್ದು ಅಯ್ಯೋಜೋ ಇವತ್ತಿನವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರಾ ಅಂತಾರೆ. ಸರಿ, ಪ್ರೆಸ್ ಮೀಟ್ ಕೊಟ್ಟು ಏನ್ ಪ್ರಯೋಜನ? ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಿದಾರಲ್ಲ ಸ್ವಾಮಿ, ಲಿಸ್ಟ್ ಇಟ್ಕೊಂಡು ನೋಡಿ. ತಪ್ಪುಗಳು ಇದಾವೆ, ಎಲ್ಲಾ ನಿರ್ಧಾರಗಳು ಎಲ್ಲರನ್ನೂ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವಿಚಾರಗಳಲ್ಲಿ ನನಗೂ ಸಮ್ಮತವಿಲ್ಲ, ಆದ್ರೆ ಒಳ್ಳೆದವರೇ ಅವರು, ಅಷ್ಟೇ ನನಗೆ ಗೊತ್ತಿರೋದು. ತನಗೋಸ್ಕರ ಏನು ಮಾಡ್ಕೊಂಡಿಲ್ಲ, ತನ್ನವ್ರಿಗೋಸ್ಕರ ಏನು ಎತ್ತಿಟ್ಕೊಂಡಿಲ್ಲ. ಕೆಲವು ಪ್ರಮುಖ ನಿರ್ಧಾರಗಳು ಅವ್ರು ತಗೊಂಡಿರೋದು ಒಂದ್ 75-80 ವರ್ಷಗಳಲ್ಲಿ ಯಾರು ತೆಗೆದುಕೊಳ್ಳದ ಒಂದು ಬಹುದೊಡ್ಡ ಗಟ್ಟಿ ನಿರ್ಧಾರಗಳು ತಗೊಂಡಿದ್ದಾರೆ. ಅದನ್ನೆಲ್ಲನೂ ನಾವು ನೋಡ್ಬೇಕಾಗುತ್ತೆ. ಇಲ್ಲ, ಇವತ್ತು ಅಯೋಧ್ಯ ಇರ್ತಿತ್ತ, ಸೆಕ್ಷನ್ 370 ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ, ಅದು ತಗೊಳ್ಲಿಕ್ಕೆ ಆಗ್ತಿತ್ತ. ಇವತ್ತು ಸಿಲಿಗುರಿ ಆ ಒಂದು ಮಿಲಿಟರಿ ಕಾರಿಡಾರ್ ಮಾಡ್ತಿದ್ದಾರೆ. ಯಾರಾದರೂ ಅದೊಂದು ಚಿಕನ್ ನೆಕ್ ಅಂತಾರೆ, ಯಾರಾದ್ರೂ ತಗೊಳ್ಳಿಕ್ಕಾಗುತ್ತಾ? ನಾವು ವಿಮಾನ ಹತ್ಲಿಕ್ಕೆ ಆಗ್ತಿತ್ತ ಮಕ್ಕಳ? ಯೋಚನೆ ಮಾಡಿ ನೋಡಿ, ವಿಮಾನ ನಾವು ಹತ್ತಲು ಆಗುತ್ತಿತ್ತ? ಇವತ್ತು 2,000 ರೂಪಾಯಿ ಟಿಕೆಟ್ ಬಂದ್ಬಿಟ್ಟಿದೆ. ಎಲ್ಲೆಲ್ಲೆಲ್ಲ ಏರ್ಪೋರ್ಟ್ಗಳಿದೆ, ತಿರುಪತಿಲಿದೆ, ಹುಬ್ಳಿಲಿದೆ, ಕೊಯಮತ್ತೂರಲ್ಲಿದೆ, ಚೆನ್ನೈನಲ್ಲಿದೆ. ಎಷ್ಟು ಕಡೆ ಎಷ್ಟು ಏರ್ಪೋರ್ಟ್ ಇತ್ತು, ಈಗ ಎಷ್ಟು ಏರ್ಪೋರ್ಟ್ ಇದೆ, ಎಷ್ಟು ಟಾಯ್ಲೆಟ್ಸ್ ಇತ್ತು, ಎಷ್ಟು ನೀರಿನ ವ್ಯವಸ್ಥೆ, ಎಷ್ಟು ಗ್ಯಾಸಿನ ವ್ಯವಸ್ಥೆ, ಎಷ್ಟು ಆಗಿದೆ. ಅದೇ ರೀತಿ ಕೆಲವು ಬೆಲೆಗಳು ಆಗಿದೆ. ಕಡಿಮೆ ಏನಲ್ಲ, 200 ಲಕ್ಷ ಕೋಟಿಯ ಸಾಲ ಇದೆ ಅಂತ. ನಮ್ಮ ದೇಶ ಏನು ಹೊರಗಡೆ ಸಾಲ ತಗೊಂಡಿಲ್ಲ ಸ್ವಾಮಿ. ಕಡಿಮೆ ಅಂದ್ರು 90% ಇಲ್ಲೇ ಸಾಲ ತಗೊಂಡಿರೋದು. LIC ಹತ್ರ, ಇನ್ನೊಂದರ ಹತ್ರ ಬಾಂಡ್ಗಳ ರೂಪದಲ್ಲಿ, ಗೋಲ್ಡ್ ರೂಪದಲ್ಲಿ ಸಾಲ ತಗೊಂಡಿದೆ. ಹೊರದೇಶದ ಹತ್ರ ಸಾಲ ತಗೊಂಡಿಲ್ಲ ನಮ್ಮ ಸರ್ಕಾರ. ಇದಾವೆ, ಎಲ್ಲಾ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ನಾನು ರಾಜನೀತಿಜ್ಞನೂ ಅಲ್ಲ, ಚಾಣಕ್ಯನೂ ಅಲ್ಲ. ಏನ್ ನನಗೆ ಗೊತ್ತಿದೋ ನನ್ನ ಬುದ್ಧಿಮಟ್ಟಕ್ಕೆ. ಸೊ ಜಸ್ಟ್ ಡೋಂಟ್ ವರಿ, ಜಸ್ಟ್ ಮೂವ್ ಆನ್ ಅಂತ ಹೇಳ್ತಾ, ಈ ಒಂದು ಮಿಥುನ ರಾಶಿ ಹುಷಾರಾಗಿ ಹೆಜ್ಜೆ ಇಡಿ. ಈ ಕೆಲವು ನಿಮಗೆ ಹಿತಶತ್ರುಗಳು, ಬಾಹ್ಯ ಶತ್ರುಗಳು, ಈ ತರದ ಕೆಲವೊಂದಿದೆ. ಏನೋ ಒಂದು ಒಡಕು ಬಾಯಿ ಮಾಡಿಕೊಂಡು ಬೆಂಕಿ ಹಚ್ಕೊಬಿಡ್ತೀರಿ. ವೆರಿ ಕೇರ್ಫುಲ್. ತುಂಬಾ ದೊಡ್ಡ ಅಧಿಕಾರದಲ್ಲಿರೋರಿಗೂ ಒಂದು ಆಪತ್ತೇ ಇದೆ. ತುಂಬಾ ದೊಡ್ಡ ಅಧಿಕಾರ, ಅಷ್ಟು ಶಕ್ತಿ ಇದ್ದಾಗ ಎಡವಟ್ಟ ಆಗ್ಬಿಡುತ್ತೆ. ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.